ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರತ ಮತ್ತು ಅಮೆರಿಕದ ನಡುವೆ ಈಗಲೋ ಟ್ರೇಡ್ ಡೀಲ್ ಸಂಭವಿಸಬಹುದು. ಇವತ್ತಾಗಬಹುದು, ನಾಳೆ ಆಗಬಹುದು. ಹೀಗೆ ಕಳೆದ ಕೆಲ ದಿನಗಳಿಂದ ನೀವು ಎದುರು ನೋಡ್ತಾ ಇದ್ದೀವಿ. ಇದುವರೆಗೆ ಭಾರತ ಮತ್ತು ಅಮೆರಿಕದ ನಡುವೆ ಈ ಟ್ರೇಡ್ ಡೀಲ್ಗೆ ಸಂಬಂಧಪಟ್ಟಂತೆ 5 ರೌಂಡ್ನ ಮಾತುಕತೆಗಳಾಗಿದ್ದಾವೆ. ಆದರೆ ಯಾವುದೇ ಮಾತುಕತೆಗಳು ಕೂಡ ಫಲಪ್ರದವಾಗಿಲ್ಲ. ಯಾಕೆಂದರೆ ಅಮೆರಿಕ ಕೂಡ ಪಟ್ಟು ಸಡಿಲಿಸ್ತಾ ಇಲ್ಲ, ಭಾರತ ಕೂಡ ರಾಜಿಯಾಗೋದಕ್ಕೆ ಒಪ್ತಾ ಇಲ್ಲ. ಇದರ ನಡುವೆ ಅಮೆರಿಕ ಭಾರತದ ಮೇಲೆ ತೀವ್ರವಾಗಿ ಒತ್ತಡ ಹಾಕೋದಕ್ಕೋಸ್ಕರವಾಗಿ ಕೆಲವೊಂದು ವಿಚಾರಗಳನ್ನು ಅನಗತ್ಯವಾಗಿ ಪ್ರಸ್ತಾಪ ಮಾಡುವ ಮೂಲಕ ಭಾರತದ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡುವಂತಹ ಕೆಲಸವನ್ನ ಅಮೆರಿಕ ಮಾಡ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ರಷ್ಯಾ ವಿಚಾರವನ್ನ ಪುನಃ ಪ್ರಸ್ತಾಪ ಮಾಡಲಾಗ್ತಾ ಇದೆ. ನೀವು ರಷ್ಯಾದೊಂದಿಗೆ ತೈಲ ಖರೀದಿಸ್ತಾ ಇದ್ರಿ, ಅದನ್ನ ಎಕ್ಸ್ಪೋರ್ಟ್ ಮಾಡ್ತೀರಿ, ನೀವು ಹಾಗೆ ಮಾಡ್ತೀರಿ, ಹೀಗೆ ಮಾಡ್ತೀರಿ, ನಾವು ಇಷ್ಟು % ಟ್ಯಾರಿಫ್ ಹಾಕ್ತೀವಿ, ಹೀಗೆಲ್ಲ ಅಮೆರಿಕದಿಂದ ಬೆದರಿಕೆ ಬರ್ತಾ ಇದೆಯಲ್ಲ. ಇದೆಲ್ಲದಕ್ಕೆ ಕಾರಣ ಏನು? ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗಬೇಕು, ಅಮೆರಿಕ ಹೇಳಿದ್ದೆಲ್ಲದನ್ನು ಭಾರತ ಕೇಳಬೇಕು ಅಂತ ಟ್ರಂಪ್ ಸರ್ಕಾರ ಬಯಸ್ತಾ ಇದೆ. ಆದರೆ ಭಾರತ ರಾಜಿ ಆಗ್ತಿಲ್ವಲ್ಲ, ಅದಕ್ಕೋಸ್ಕರವಾಗಿ ಅವರು ನಮಗೆ ಬೆದರಿಕೆ ಹಾಕುವಂತಹ ತಂತ್ರಕ್ಕೆ ಮುಂದಾಗಿದ್ದಾರೆ. ಮಿತ್ರರೇ, ಈವರೆಗೆ ಈ ಬೆದರಿಕೆಗಳೆಲ್ಲವುದನ್ನು ಭಾರತ ಬಹಳ ಲೈಟಾಗಿ ತೆಗೆದುಕೊಂಡಿತ್ತು. ಆದರೆ ಇತ್ತೀಚಿನ ಅಮೆರಿಕದ ಬೆದರಿಕೆಗಳಿದಾವಲ್ಲ, ಇದು ಸ್ವಲ್ಪ ಅತಿರೇಕಕ್ಕೆ ಹೋಗ್ತಾ ಇದೆ. ಭಾರತ ಮತ್ತು ಅಮೆರಿಕದ ಸಂಬಂಧ ಶಾಶ್ವತವಾಗಿ ಹಾಳಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಈಗ ಎದ್ದು ಕಾಣ್ತಾ ಇದ್ದಾವೆ. ಸದ್ಯ ಮಿತ್ರರೇ, ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಆಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳು ಉದ್ಭವಿಸ್ತಾ ಇದ್ದಾವೆ. ಟ್ರಂಪ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಭಾರತದ ಮೇಲೆ ಟ್ಯಾರಿಫ್ ಅನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳಿದೆ. ಇದೆಲ್ಲದರ ಮಧ್ಯೆ ಟ್ರಂಪ್ ರೈಟ್ ಹ್ಯಾಂಡ್ ಒಬ್ಬ ಭಾರತಕ್ಕೆ ಧಮಕಿ ಹಾಕಿದ್ದಾನೆ. ಅದು ಕೂಡ ಎಂತಹ ಧಮಕಿ? ಭಾರತದ ಎಕಾನಮಿಯನ್ನು ನಾವು ಕ್ರ್ಯಾಶ್ ಮಾಡಿಬಿಡ್ತೀವಿ, ಭಾರತ ಬ್ಲಡ್ ಮನಿಯನ್ನು ಸಂಪಾದಿಸ್ತಾ ಇದೆ, ಈ ರೀತಿಯಾಗಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇದು ಭಾರತದ ಮೇಲೆ ಅಮೆರಿಕ ತೀವ್ರವಾಗಿ ಒತ್ತಡ ಹಾಕೋದಕ್ಕೆ ಮಾಡ್ತಾ ಇರುವಂತಹ ತಂತ್ರ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳಿದೆಯಲ್ಲ, ತೀರಾ ಇಂಪಾರ್ಟೆಂಟ್ ಆಗುತ್ತೆ ಭಾರತದ ಪಾಲಿಗೆ. ಈ ಅಮೆರಿಕ ಮತ್ತು ಭಾರತದ ನಡುವಿನ ಟ್ರೇಡ್ ಡೀಲ್ ಆಗತ್ತಾ ಇಲ್ವಾ? ಯಾಕೋಸ್ಕರವಾಗಿ ಅಮೆರಿಕದಿಂದ ಈ ರೀತಿಯ ಬೆದರಿಕೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ? ಇದರ ಕಾರಣ ಏನು? ಇದು ಎಲ್ಲಿಗೆ ಹೋಗಿ ಎಂಡ್ ಆಗುತ್ತೆ? ಭಾರತ ಮತ್ತು ಅಮೆರಿಕದ ದ್ವಿಪಕ್ಷೀಯ ಸಂಬಂಧವೇ ಹಾಳಾಗ್ಬಿಡುತ್ತಾ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಲಿಂಡ್ಸಿ ಗ್ರಾಮ್ ಬಗ್ಗೆ ನಾನು ಹಿಂದೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ. ಈತ ಅಮೆರಿಕದ ಒಬ್ಬ ಸಂಸದ, ರಿಪಬ್ಲಿಕನ್ ಪಕ್ಷವನ್ನು ಪ್ರತಿನಿಧಿಸ್ತಾನೆ, ಜೊತೆಗೆ ಟ್ರಂಪ್ ಅವರಿಗೆ ಅತ್ಯಂತ ಆತ್ಮೀಯನಾದಂಥ ಸಂಸದನೂ ಕೂಡ ಹೌದು. ಈತ ಏನು ಮಾಡಿದ್ದಾನೆ? ಯಾವ್ಯಾವ ದೇಶ ರಷ್ಯಾದಿಂದ ಆಯಿಲನ್ನು ಖರೀದಿ ಮಾಡುತ್ತೋ ಅಥವಾ ರಷ್ಯಾದೊಂದಿಗೆ ವ್ಯಾಪಾರವನ್ನು ಇಟ್ಟುಕೊಂಡಿದೆಯೋ ಆ ದೇಶಗಳ ಮೇಲೆ 500% ಟ್ಯಾರಿಫನ್ನು ವಿಧಿಸಬೇಕು ಅಂತ ಅಮೆರಿಕದಲ್ಲೊಂದು ಬಿಲ್ಲನ್ನು ಪಾಸ್ ಮಾಡೋದು ಹೊರಟಿದ್ದಾನೆ. ಈ ಬಿಲ್ ಮುಖ್ಯವಾಗಿ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಭಾರತ, ಬ್ರೆಜಿಲ್ ಮತ್ತು ಚೈನಾ. ಈ 3 ದೇಶಗಳನ್ನೇ ಟಾರ್ಗೆಟ್ ಮಾಡಿ ಈ ಬಿಲ್ ಅನ್ನು ತರೋದಕ್ಕೆ ಈತ ಹೊರಟಿದ್ದಾನೆ. ಅಂದ್ರೆ ಟ್ರಂಪ್ ನೇರವಾಗಿ ಯುದ್ಧಕ್ಕೆ ಇಳಿಯದೆ ತನ್ನ ಬಂಟನನ್ನ ಯುದ್ಧಕ್ಕೆ ಇಳಿಸಿದ ಹಾಗಿದೆ. ಆರಂಭದಲ್ಲಿ ಮಿತ್ರರೇ, ಈ 500% ಟ್ಯಾರಿಫ್ ವಿಚಾರವನ್ನು ಹೇಳದಂತಹ ಸಂದರ್ಭದಲ್ಲಿ ಕೆಲವರು ಹೇಳಿದ್ರು, ಇದೆಲ್ಲ ಜೋಕ್, 500% ಟ್ಯಾರಿಫ್ ಹಾಕೋದಕ್ಕೆ ಸಾಧ್ಯವಾ? ಹೀಗೆಲ್ಲ ಕೆಲವರು ಮಾತನಾಡ್ತಾ ಇದ್ರು. ಆದರೆ ಮಿತ್ರರೇ, ಬರ್ತಾ ಈ ವಿಷಯ ತುಂಬ ಸೀರಿಯಸ್ ಆಗ್ತಾ ಇದೆ. ಇಲ್ಲ, ಟ್ರಂಪ್ ಸರ್ಕಾರ ಏನೋ ಮಾಡೋದಕ್ಕೆ ಹೊರಟಿದೆ, ಭಾರತಕ್ಕೆ ಬರೆ ಹಾಕುವಂತಹದ್ದು ನಿಚ್ಚಳ ಅನ್ನುವಂಥ ವಿಚಾರವೂ ಕೂಡ ಈಗ ಗೊತ್ತಾಗ್ತಾ ಇದೆ. ಯಾಕೆ ಈ 500% ಟ್ಯಾರಿಫನ್ನು ಪ್ರಸ್ತಾಪ ಮಾಡಲಾಯಿತು ಅಂತಂದರೆ, ಭಾರತ ಅಮೆರಿಕ ವಿಧಿಸುವಂಥ ಎಲ್ಲ ಷರತ್ತುಗಳಿಗೆ ಒಪ್ಕೊಳ್ಬೇಕು. ಭಾರತ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಮಾತುಕತೆ ವೇಳೆ ಭಾರತ ಹೆಚ್ಚು ಚೌಕಾಸಿಯನ್ನು ಮಾಡಬಾರದು. ಇದಕ್ಕೋಸ್ಕರವಾಗಿ ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡೋದಕ್ಕೋಸ್ಕರವಾಗಿ ಈ ರೀತಿಯ ಬೆದರಿಕೆಗಳನ್ನು ಹಾಕಲಾಯಿತು. ಭಾರತ ಇದನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಲಿಲ್ಲ. ನಮ್ಮ ಹಿತಾಸಕ್ತಿಯ ವಿರುದ್ಧವಾಗಿ ನಾವು ಏನು ತೀರ್ಮಾನ ಕೈಗೊಳ್ಳೋದಿಲ್ಲ ಅಂತ ಭಾರತ ಸ್ಪಷ್ಟವಾಗಿ ಹೇಳ್ಬಿಡ್ತು. ಈ ಭಾರತಕ್ಕೆ ಅಮೆರಿಕದ ಸಂಸದರಿಂದ ಬಂದಂತಹ ಫೈನಲ್ ವಾರ್ನಿಂಗ್ ಅನ್ನು ನಿಮಗೆ ತಿಳಿಸೋದಕ್ಕೆ ಮುಂಚೆ ಈ ಟ್ರೇಡ್ ಡೀಲ್ ಯಾಕೆ ಆಗ್ತಾ ಇಲ್ಲ, ಎಲ್ಲಿ ನಿಂತ್ಕೊಂಡಿದೆ, ಅದ್ರ ಬಗ್ಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಭಾರತ ಮತ್ತು ಅಮೆರಿಕದ ನಡುವೆ ಈಗಾಗಲೇ 5 ರೌಂಡ್ನ ಟ್ರೇಡ್ ಡೀಲ್ ಮಾತುಕತೆ ನಡೆದಿದೆ. ಈ ಮಾತುಕತೆಯ ವೇಳೆ ಕೆಲ ವಿಚಾರದಲ್ಲಿ ಒಪ್ಪಂದಕ್ಕೆ ಬರೋದಕ್ಕೆ ಎರಡೂ ದೇಶಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮುಖ್ಯವಾಗಿ ಬಂದು ನಿಂತಿರೋದು ಎಲ್ಲಿಗೆ ಕೇಳಿದ್ರೆ, ಡೈರಿ ಉತ್ಪನ್ನಗಳು ಮತ್ತು ಕುಲಾಂತರಿ ಬೀಜಗಳ ವಿಚಾರದಲ್ಲಿ. ಇದು ಎರಡನ್ನೂ ಕೂಡ ಒಪ್ಕೊಳ್ಳೋದಕ್ಕೆ ಭಾರತ ಸುತಾರಾಮ್ ಇಷ್ಟಪಡ್ತಾ ಇಲ್ಲ. ಭಾರತ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇದು ನಮ್ಮ ದೇಶಕ್ಕೆ ತುಂಬಾ ಹಾನಿ ಮಾಡುತ್ತೆ, ಅದು ಅಲ್ಲದೆ ನಮ್ಮ ಭಾವನೆಗೆ ಧಕ್ಕೆ ಆಗುವಂತಹ ವಿಚಾರ. ಹೀಗಾಗಿ ಇದಕ್ಕೆ ನಾವು ಒಪ್ಪುವಂತಹ ಸಾಧ್ಯತೆಗಳೇ ಇಲ್ಲ ಅಂತೇಳಿ ಭಾರತ ಬಹಳ ಸ್ಪಷ್ಟವಾಗಿ ಅಮೆರಿಕಕ್ಕೆ ತಿಳಿಸ್ಬಿಟ್ಟಿದೆ. ಆದ್ರೆ ಅಮೆರಿಕ ಹೇಳ್ತಾ ಇದೆ, ನಮ್ಮ ಡೈರಿ ಉತ್ಪನ್ನಗಳಿಗೆ ನಿಮ್ಮ ದೇಶದಲ್ಲಿ ಮಾರುಕಟ್ಟೆ ಬೇಕು, ನಮಗದಕ್ಕೆ ಎಂಟ್ರಿ ಬೇಕು, ಇಲ್ಲದೇ ಇದ್ರೆ ಈ ಟ್ರೇಡ್ ಡೀಲ್ಗೆ ಅರ್ಥವೇ ಇಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಅಮೆರಿಕ ಯಾಕೆ ಹಾಗೆ ಹೇಳ್ತಾ ಇದೆ ಅಂತಂದರೆ, ಈಗ ಭಾರತ ಅಮೆರಿಕದ ಇಶಾರಾಮಿ ವಸ್ತುಗಳಿಗೆ ಎಂಟ್ರಿ ಕೊಡೋದಕ್ಕೆ ಯಾವುದೇ ರೀತಿಯಲ್ಲೂ ಅಡ್ಡಿಪಡಿಸ್ತಾ ಇಲ್ಲ. ನೀವು ಕಾರ್ ತಂದು ಮಾರ್ತೀರಾ, ಓಕೆ ಮಾರ್ಕೊಳ್ಳಿ. ನೀವು ಬೈಕನ್ನು ಮಾರ್ತೀರಾ, ಮಾರ್ಕೊಳ್ಳಿ. ನಾವು ಅದಕ್ಕೆ ಹೆಚ್ಚಿನ ಟ್ಯಾಕ್ಸನ್ನು ವಿಧಿಸೋದಿಲ್ಲ, ಹೀಗಂತ ಭಾರತ ಹೇಳುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇದು ಭಾರತದ ಎಕಾನಮಿ ಮೇಲೆ ದೊಡ್ಡ ಪರಿಣಾಮವನ್ನೇನು ಬೀರೋದಿಲ್ಲ. ಭಾರತದ ಮಾರುಕಟ್ಟೆಯನ್ನು ಅಮೆರಿಕ ಬಂದು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಈಗ ಅಮೆರಿಕದಲ್ಲಿ ನಿರ್ಮಾಣವಾದಂತಹ ಬೈಕ್ಗಳು ಭಾರತದಲ್ಲಿ ಮಾರಾಟ ಆಗ್ತವೆ ಅಂತಂದರೆ ಅದರ ಬೆಲೆಗಳು ಲಕ್ಷ ಇರ್ತವೆ. ಈ ಭಾರತದ ಬಡಪಾಯಿ ಜನ ಅದನ್ನೇನು ಖರೀದಿ ಮಾಡೋದಿಲ್ಲ. ಯಾರೋ ಒಂದು 4 ಜನ ಶೋಕಿ ಮಾಡುವಂಥವ್ರು ಖರೀದಿ ಮಾಡ್ತಾರೆ. ಇದು ನಮ್ಮ ಎಕಾನಮಿ ಮೇಲೆ ದೊಡ್ಡ ಪರಿಣಾಮವನ್ನೇನು ಬೀರೋದಿಲ್ಲ.
ಅದೇ ಮಿತ್ರರೇ, ಅಮೆರಿಕದ ಡೈರಿ ಉತ್ಪನ್ನಗಳು ಭಾರತದ ಮಾರುಕಟ್ಟೆಗೆ ಬಂದಿದ್ದೇ ಆದರೆ ಅವರು ಭಾರತದ ದರಕ್ಕಿಂತಲೂ ಅಗ್ಗವಾಗಿ ಅದನ್ನು ಭಾರತದಲ್ಲಿ ಮಾರಾಟ ಮಾಡಿಬಿಡ್ತಾರೆ. ಆಗ ಭಾರತದ ಹೈನು ಉದ್ಯಮ ದೊಡ್ಡ ಮಟ್ಟದಲ್ಲಿ ಸಫರ್ ಆಗುತ್ತೆ. ಇದಕ್ಕಿಂತಲೂ ಮುಖ್ಯವಾಗಿ ಭಾರತದ ಕನ್ಸರ್ನ್ ಏನು ಕೇಳಿದ್ರೆ, ಅಮೆರಿಕದವರು ಹಸುವಿನಿಂದ ಹಾಲು ಕರೆಯೋದಿಲ್ಲ, ಅವರು ಮಾನವ ನಿರ್ಮಿತ ಕೃತಕ ಪ್ರಾಣಿಯಿಂದ ಹಾಲು ಕರೀತಾರೆ. ಇದನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗಬಹುದು, ಅದೆಲ್ಲ ಹೇಗೆ ಸಾಧ್ಯ ಅಂತ. ಹೌದು ಮಿತ್ರರೇ, ಅಮೆರಿಕದಲ್ಲಿ ಈ ಕುಲಾಂತರಿ ತಳಿಗಳಿದಾವಲ್ಲ, ಇದು ವಿಪರೀತವಾಗಿ ಹಬ್ಬ ಹೋಗ್ಬಿಟ್ಟಿದೆ. ಅವರು ಯಾವುದನ್ನು ಕೂಡ ನ್ಯಾಚುರಲ್ ಆಗಿ ಇಟ್ಕೊಂಡಿಲ್ಲ. ಈ ಹಸುಗಳಲ್ಲಿ 2 ವಿಧ ಮಾಡ್ಕೊಂಡಿದ್ದಾರೆ, ಒಂದು ಹಾಲಿಗೆ, ಇನ್ನೊಂದು ಮಾಂಸಕ್ಕೆ. ಮಾಂಸ ಕೊಡೋದನ್ನ ಕೊಬ್ಬಿಸ್ತಾರೆ, ಅಂದರೆ ಆ ಹಸುವಿನ ದೇಹ ರಚನೆಯನ್ನು ಮಾಂಸಕ್ಕೆ ಯಾವ ರೀತಿಯಾಗಿ ಬೇಕೋ ಅದೇ ರೀತಿಯಾಗಿ ರಚನೆ ಮಾಡ್ಕೊಂಡಿದ್ದಾರೆ. ಅಂದರೆ ಕುಲಾಂತರಿ ತಳಿಯನ್ನು ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ಹಾಗೆ ಹಾಲು ಕೊಡುವಂತಹ ಹಸುವಿಗೆ ಅದರ DNA ಒಂದಷ್ಟು ಪರಿವರ್ತನೆಯನ್ನು ಮಾಡಿ ಹೆಚ್ಚು ಹಾಲು ಕೊಡೋದಕ್ಕೆ ಏನೆಲ್ಲ ಅಂಶಗಳು ಬೇಕೋ ಆ ರೀತಿಯಾಗಿ ಅದನ್ನು ಡೆವಲಪ್ ಮಾಡ್ಕೊಂಡಿದ್ದಾರೆ. ಅಂದರೆ ದೇವರ ಸೃಷ್ಟಿಯನ್ನು ಇವರು ತಮಗೆ ಬೇಕಾದ ಹಾಗೆ ಬದಲಾಯಿಸಿಕೊಂಡಿದ್ದಾರೆ. ಈ ರೀತಿಯ ಕುಲಾಂತರಿ ತಳಿಗಳಿಂದ ಹಾಲನ್ನು ಪಡೆಯುವಂತಹದ್ದು, ಅದರ ಉತ್ಪನ್ನಗಳನ್ನು ಪಡೆದುಕೊಳ್ಳುವಂತಹದ್ದಿದೆಯಲ್ಲ, ಮನುಷ್ಯನ ಆರೋಗ್ಯದ ಮೇಲೂ ಕೂಡ ಗಂಭೀರವಾದ ಪರಿಣಾಮವನ್ನು ಬೀರುತ್ತೆ ಎನ್ನುವಂಥದ್ದು ಈಗಾಗಲೇ ರಿಸರ್ಚ್ ಮೂಲಕವಾಗಿ ಸಾಬೀತಾಗ್ಬಿಟ್ಟಿದೆ. ಅಮೆರಿಕದ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಭಾರತ ವಿರೋಧಿಸೋದಕ್ಕೆ ಇದಿಷ್ಟೇ ಕಾರಣ ಅಲ್ಲ, ಇದರ ಆಚೆಗೆ ಇನ್ನೊಂದು ಕಾರಣ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಅಮೆರಿಕದ ಹಸುಗಳು ಮಾಂಸವನ್ನು ತಿಂತವೆ. ಕಳೆದ ಕೆಲ ದಿನಗಳಿಂದ ಭಾರತದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ. ಭಾರತಕ್ಕೆ ಅಮೆರಿಕ ನಾನ್ ವೆಜ್ ಹಾಲನ್ನು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆ ಅಂತ. ಮಿತ್ರರೇ, ಇಲ್ಲಿ ನಾನ್ ವೆಜ್ ಹಾಲು ಅಂತಂದ್ರೆ ಏನೋ ನಾನ್ ವೆಜ್ ಬೆರೆಸಿರ್ತಾರೆ ಅಂತಲ್ಲ. ಅಥವಾ ಕೆಲವರು ಹೇಗೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಹುಲಿ ಸಿಂಹಗಳು ಬೇಟೆಯಾಡಿ ನಾನ್ ವೆಜ್ ಅನ್ನು ತಿನ್ನುತ್ತಲ್ಲ, ಆ ರೀತಿಯಾಗಿ ಅಮೆರಿಕದ ಹಸುಗಳು ತಿಂತವೆ ಅಂತ ಕೆಲವರು ಅಂದುಕೊಂಡಿದ್ದಾರೆ. ಹಾಗೂ ಅಲ್ಲ. ಈ ಅಮೆರಿಕನ್ನರು ಅತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬಿಟ್ಟು ಈ ಹಸುಗಳಿಗೆ ಪೌಷ್ಟಿಕ ಆಹಾರವನ್ನು ನೀಡುವ ನಿಟ್ಟಿನಲ್ಲಿ ಒಂದಷ್ಟು ಫೀಡ್ಸ್ಗಳನ್ನು ರೆಡಿ ಮಾಡಿದ್ದಾರೆ. ಆ ಫೀಡ್ಸ್ಗಳಿಗೆ ಮಾಂಸದ ಉತ್ಪನ್ನವನ್ನು ಕೂಡ ಬೆರೆಸಲಾಗತ್ತೆ. ಇದನ್ನು ನೀವು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈ ಶ್ರೀಮಂತರು ಸಾಕುವಂತಹ ನಾಯಿಗಳಿಗೆ ಈ ಪೆಡಿಗ್ರಿ ಮತ್ತೊಂದು ಮಗದೊಂದು ಅಂತ ಹೇಳಿ ಪೆಟ್ ಶಾಪ್ಗಳಿಂದ ಫೀಡ್ಸ್ ಅನ್ನು ತಂದು ಹಾಕ್ತಾರಲ್ಲ, ಅದೇ ರೀತಿಯಾಗಿ ಅಮೆರಿಕದಲ್ಲಿ ಈ ಹಸುಗಳಿಗೂ ಕೂಡ ಫೀಡ್ಸ್ ಅನ್ನು ರೆಡಿ ಮಾಡಲಾಗುತ್ತೆ. ಅಂದ್ರೆ ನಮ್ಮಲ್ಲಿ ಹಿಂಡಿ ಬೂಸ ಬರುತ್ತಲ್ಲ, ಅದರ ಜೊತೆಗೆ ಮಾಂಸಾಹಾರವನ್ನು ಮಿಕ್ಸ್ ಮಾಡಿದಂತಹ ಹಿಂಡಿ ಬೂಸ ಅಮೆರಿಕದಲ್ಲಿ ಬರುತ್ತೆ. ಈಗ ನಮ್ಮ ಲೋಕಲ್ ಹಸುಗಳಾದ್ರೆ ಅದನ್ನೆಲ್ಲ ತಿನ್ನೋದಿಲ್ಲ. ಯಾಕೆ ಕೇಳಿದ್ರೆ ಇವಕ್ಕೆ ದೇವರು ಕೊಟ್ಟಂತಹ ಒಂದಷ್ಟು ಬುದ್ಧಿ ಇರುತ್ತೆ. ಆದರೆ ಅಮೆರಿಕದ ಹಸುಗಳನ್ನು ಅದರಲ್ಲೂ ಮಾರ್ಪಾಡು ಮಾಡಿರುವ ಕಾರಣದಿಂದಾಗಿ ಅವುಗಳಿಗೆ ಸ್ವಂತ ಬುದ್ಧಿ ಇರೋದಿಲ್ಲ. ಅವು ಒಂದು ರೀತಿಯ ಹಾಲು ಕೊಡುವ ಕಾರ್ಖಾನೆ. ಅವು ಬಾಯಿ ಮುಂದೆ ಏನಿಟ್ಟರು ಅದನ್ನು ತಿಂತವೆ, ಕೆಚ್ಚಲಲ್ಲಿ ಹಾಲು ಕೊಡ್ತವೆ. ಇದೇ ಕಾರಣದಿಂದ ಅಮೆರಿಕದಲ್ಲಿ ಈ ಕುಲಾಂತರಿ ಹಸುಗಳಿದಾವಲ್ಲ, ಅವು ನಾನ್ ವೆಜ್ ಬೆರೆಸಿದಂತ ಫೀಡ್ಸ್ ಅನ್ನ ತಿಂದು ಹಾಲನ್ನು ಕೊಡ್ತವೆ. ಈ ಕಾರಣದಿಂದ ಇದು ಭಾರತೀಯರ ನಂಬಿಕೆಗಳಿಗೆ ವಿರುದ್ಧವಾಗಿದೆ. ನೀವೇ ನೋಡಿದ್ರಿ, ಭಾರತದಲ್ಲಿ ಗೋಮಾತೆ ಅಂತ ಕರಿತೀವಿ. ಹಾಲು, ಮೊಸರು, ತುಪ್ಪ, ಬೆಣ್ಣೆ ಇದೆಲ್ಲದನ್ನು ಕೂಡ ದೇವರ ಪ್ರಸಾದಕ್ಕೂ ಬಳಸ್ತೀವಿ. ಸಸ್ಯಾಹಾರಿಗಳು ಇದನ್ನು ಬಳಸ್ತಾರೆ. ಅದಕ್ಕೊಂದು ಪೂಜ್ಯ ಭಾವನೆಯೂ ಕೂಡ ನಮ್ಮಲ್ಲಿದೆ. ಅದೇ ಅಮೆರಿಕದ ಹಾಲಿನ ಉತ್ಪನ್ನಗಳಿಗೆ ಎಂಟ್ರಿ ಕೊಟ್ಟಿದ್ದೆ ಆದ್ರೆ ಭಾರತದ ಈ ಭಾವನೆಗಳಿಗೆ ಧಕ್ಕೆ ಆಗತ್ತೆ. ಹೀಗಾಗಿ ನಾವು ಇದಕ್ಕೆ ಅಲೋ ಮಾಡೋದಿಲ್ಲ ಅಂತ ಭಾರತ ಅಮೆರಿಕ ಸರ್ಕಾರಕ್ಕೆ ಪದೇ ಪದೇ ಹೇಳ್ತಾ ಇದೆ. ಇದೇ ಕಾರಣದಿಂದ ಭಾರತ ಮತ್ತು ಅಮೆರಿಕದ ನಡುವೆ 5ನೇ ಬಾರಿ ನಡೆದಂತಹ ಟ್ರೇಡ್ ಟಾಕ್ಸ್ ಕೂಡ ಫೇಲ್ಯೂರ್ ಆಗ್ಬಿಟ್ಟಿದೆ. ಅದರಲ್ಲಿ ಯಾವುದೇ ಔಟ್ಕಮ್ ಬಂದಿಲ್ಲ. ಭಾರತದಲ್ಲಿ ಬಹಳ ದೊಡ್ಡ ಪ್ರಮಾಣದ ಹೈನೋದ್ಯಮ ಇದೆ. ನಾವು ವರ್ಷಕ್ಕೆ ಸರಿಸುಮಾರು $16.8 ಬಿಲಿಯನ್ ಮೊತ್ತದ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ತಯಾರು ಮಾಡ್ತೀವಿ. ಹಾಗೆ ಜಗತ್ತಿನ ಒಟ್ಟಾರೆ ಹೈನೋದ್ಯಮದಲ್ಲಿ ಭಾರತದ ಪಾಲು 25% ಇದೆ. ಇದೇ ಕಾರಣದಿಂದ ನಮಗೆ ಅಮೆರಿಕದ ಹಾಲು ಬೇಡ, ನ್ಯೂಜಿಲೆಂಡ್ನ ಹಾಲು ಬೇಡ, ಆಸ್ಟ್ರೇಲಿಯಾದ ಹಾಲು ಬೇಡ ಅಂತ ಭಾರತ ಅದರ ಮೇಲೆ ನಿರ್ಬಂಧವನ್ನು ವಿಧಿಸಿದೆ. ನಿರ್ಬಂಧ ಅಂತಂದ್ರೆ ನಮಗೆ ಬರಲೇಬಾರದು ಅಂತ ಭಾರತ ಹೇಳಿಲ್ಲ. ಅದಕ್ಕೆ ವಿಪರೀತವಾಗಿ ಟ್ಯಾರಿಫ್ ಅನ್ನು ಹಾಕುತ್ತೆ. ಉದಾಹರಣೆಗೆ ಚೀಸ್ಗೆ 30% ಟ್ಯಾರಿಫ್ ಅನ್ನು ಹಾಕಲಾಗ್ತಾ ಇದೆ. ವಿದೇಶದಿಂದ ಭಾರತಕ್ಕೆ ಬರುವಂತಹ ಬೆಣ್ಣೆಗೆ 40% ಟ್ಯಾರಿಫ್ ಹಾಕಲಾಗುತ್ತೆ. ಹಾಗೆ ಹಾಲಿನ ಪೌಡರ್ಗೆ 60% ಟ್ಯಾರಿಫ್ ಅನ್ನು ಹಾಕಲಾಗುತ್ತೆ. ಈ ಕಾರಣದಿಂದಾಗಿ ಆ ವಸ್ತುಗಳು ಭಾರತದಲ್ಲಿ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಭಾರತದ ನಂದಿನಿಯೋ ಅಮೂಲ್ ಜೊತೆಗೆ ಅಮೆರಿಕದ ಯಾವುದೋ ಒಂದು ಬ್ರ್ಯಾಂಡ್ ಕಾಂಪೀಟ್ ಮಾಡೋದಕ್ಕಾಗೋದೇ ಇಲ್ಲ. ಬೆಲೆಯಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುವ ಕಾರಣದಿಂದಾಗಿ ಅವು ಮಾರುಕಟ್ಟೆಯಲ್ಲಿ ವಿಫಲತೆಯನ್ನು ಹೊಂದುತ್ತವೆ. ಅಮೆರಿಕ ಈಗೇನು ಡಿಮ್ಯಾಂಡ್ ಇಡ್ತಾ ಇದೆ, ನಮ್ಮ ಹಾಲಿನ ಉತ್ಪನ್ನಗಳಿಗೂ ಕೂಡ ನಿಮ್ಮ ವಸ್ತುಗಳಿಗೆ ಎಷ್ಟು ಟ್ಯಾರಿಫ್ ಇದೆಯೋ ಅಷ್ಟೇ ಹಾಕಬೇಕು, ಹೆಚ್ಚುವರಿ ಟ್ಯಾರಿಫ್ ವಿಧಿಸಬಾರ್ದು ಅಂತ ಅವರು ಡಿಮ್ಯಾಂಡ್ ಇಡ್ತಾ ಇದ್ದಾರೆ. ಆದರೆ ಭಾರತ ಇದನ್ನು ಒಪ್ಕೊಳ್ತಾ ಇಲ್ಲ. ಹೀಗಾಗಿ 5 ಬಾರಿಯ ಟ್ರೇಡ್ ಟಾಕ್ಸ್ ವಿಫಲತೆ ಕಂಡಿದೆ. ಸದ್ಯದ ಬೆಳವಣಿಗೆಗಳನ್ನು ನೋಡಿದ್ರೆ ಈ ಟ್ರೇಡ್ ಡೀಲ್ ಮುರಿದು ಬೀಳುವಂತಹ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗ್ತಾ ಇದೆ. ಅದಕ್ಕೆ ಕಾರಣ ಏನು ಕೇಳಿದ್ರೆ ಟ್ರಂಪ್ ಬಳಿಯಲ್ಲಿ ಅವರ ಆಫೀಸರ್ಸ್ ಹೇಳ್ತಾರೆ, ಭಾರತ ಮತ್ತು ನಮ್ಮ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗ್ತಾ ಇಲ್ಲ, 5 ಬಾರಿ ಮಾತುಕತೆ ನಡೆಸಿದ್ರೂ ಕೂಡ ಏನು ಫಲಪ್ರದ ಆಗ್ತಾ ಇಲ್ಲ, ನಮ್ಮ ಯಾವ ಮಾತಿಗೂ ಕೂಡ ಭಾರತ ಒಪ್ತಾ ಇಲ್ಲ ಅಂತ. ಆಗ ಟ್ರಂಪ್ ಏನು ಹೇಳಬಹುದು ಹೇಳಿ? ಭಾರತದ ಜೊತೆಗೆ ಮಾತುಕತೆ ಸಾಕು, ಅವರಿಗೂ ಕೂಡ ಟ್ಯಾರಿಫ್ ಅನ್ನು ವಿಧಿಸಿಬಿಡಿ, 25% ಹಾಕಿ ಅಥವಾ 40% ಹಾಕಿ, ಏನು ಬೇಕಾದರೂ ಟ್ರಂಪ್ ಹೇಳಬಹುದು. ಯಾಕೆಂದರೆ ಟ್ರಂಪ್ ಯಾವುದೇ ರೀತಿಯ ತಪ್ಪು ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಜಗತ್ತಿನಲ್ಲಿ ಅತ್ಯಂತ ಈಸಿಯಾಗಿ ಯಾರಾದರೂ ಬ್ಲಂಡರ್ ಮಾಡಬಹುದು ಅಂತಂದ್ರೆ ಅದು ಟ್ರಂಪ್ ಮಾತ್ರ. ಇದೇ ಕಾರಣದಿಂದ ಜಪಾನ್, ಸೌತ್ ಕೊರಿಯಾ, ಕೆನಡಾ ಈ ಎಲ್ಲ ದೇಶಗಳಿಗೆ ಟ್ರಂಪ್ ಈಗಾಗಲೇ ಟ್ಯಾರಿಫ್ ಘೋಷಣೆ ಮಾಡಿದಾರಲ್ಲ, ಅದೇ ರೀತಿಯಾಗಿ ಭಾರತಕ್ಕೂ ಕೂಡ ಟ್ಯಾರಿಫ್ ಘೋಷಣೆ ಆದರೆ ಅಚ್ಚರಿ ಏನಿಲ್ಲ. ಇದರ ನಡುವೆ ಭಾರತಕ್ಕೆ ಬೆದರಿಕೆ ಹಾಕುವಂತಹ ಕೆಲಸ ನಿರಂತರವಾಗಿ ಆಗ್ತಾ ಇದೆ.
ಒಂದು ಕಡೆ ನ್ಯಾಟೋ ಭಾರತಕ್ಕೆ 100% ಟ್ಯಾರಿಫ್ ಧಮಕಿ ಹಾಕುತ್ತೆ, ಇನ್ನೊಂದು ಕಡೆಯಲ್ಲಿ EU ಭಾರತದ ರಿಫೈನರಿ ಮೇಲೆ ನಿರ್ಬಂಧವನ್ನು ವಿಧಿಸುತ್ತೆ. ಇದೆಲ್ಲದರ ನಡುವೆ ಈ ಲಿಂಡ್ಸಿ ಗ್ರಾಮ್ ಇದನಲ್ಲ, ಟ್ರಂಪ್ ಚೇಲ, ಅವನು ಈಗಾಗಲೇ 500% ಟ್ಯಾರಿಫ್ನ ಬಿಲ್ಲನ್ನು ತಂದಿದ್ದಾನೆ. ಅದು ಸಾಲದು ಅಂತ ಈಗ ಫಾಕ್ಸ್ ನ್ಯೂಸ್ಗೆ ಒಂದು ಇಂಟರ್ವ್ಯೂ ಕೊಟ್ಟು ಭಾರತ, ಚೈನಾ ಮತ್ತು ಬ್ರೆಜಿಲ್ ಈ 3 ಎಕಾನಮಿಯನ್ನ ನಾವು ಕ್ರಾಶ್ ಮಾಡಿಬಿಡ್ತೀವಿ, ಸಂಪೂರ್ಣ ನಾಶ ಮಾಡಿ ಹಾಕ್ತೀವಿ ಅಂತ ಬೆದರಿಕೆ ಹಾಕಿದ್ದಾನೆ. ಆತ ಹೇಳಿರೋದೇನು ಕೇಳಿದ್ರೆ, ಭಾರತ ಇವತ್ತು ರಷ್ಯಾದೊಂದಿಗೆ ಚೀಪ್ ಆಯಿಲ್ ಅನ್ನ ಖರೀದಿ ಮಾಡಿಬಿಟ್ಟು ವಿದೇಶಗಳಿಗೆ ರಫ್ತು ಮಾಡ್ತಾ ಇದೆ, ಬ್ಲಡ್ ಮನಿಯನ್ನ ಸಂಪಾದಿಸ್ತಾ ಇದೆ, ಅಂದ್ರೆ ರಕ್ತದ ಹಣವನ್ನ ಸಂಪಾದಿಸ್ತಾ ಇದೆ. ಇದೇ ಕಾರಣದಿಂದ ನಾವು ಅವರ ಎಕಾನಮಿಯನ್ನ ಕ್ರಾಶ್ ಮಾಡಿಬಿಡ್ತೀವಿ ಹೀಗಂತ ಲಿಂಡ್ಸಿ ಗ್ರಾಮ್ ಭಾರತಕ್ಕೆ ಬೆದರಿಕೆ ಹಾಕಿದ್ದಾನೆ. ಸದ್ಯ ಮಿತ್ರರೇ, ಈ ಅಮೆರಿಕದ ಆಟಿಟ್ಯೂಡ್, ಈ ರೀತಿಯ ಬೆದರಿಕೆಗಳನ್ನೆಲ್ಲ ನೋಡಿದ್ರೆ ಭಾರತ ಮತ್ತು ಅಮೆರಿಕದ ನಡುವೆ ಟ್ರೇಡ್ ಡೀಲ್ ಫೈನಲ್ ಆಗತ್ತಾ ಇಲ್ವಾ, ಈ ಪ್ರಶ್ನೆಗಳು ಮೂಡುವಂತೆ ಮಾಡಿದೆ. ಜೊತೆಗೆ ಭಾರತಕ್ಕೂ ಕೂಡ ಅಮೆರಿಕ ದೊಡ್ಡ ಮಟ್ಟದಲ್ಲಿ ಟ್ಯಾರಿಫ್ ಅನ್ನು ಘೋಷಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಗೋಚರಿಸ್ತಾ ಇದೆ. ಅಮೆರಿಕದ ಈ ದುರಹಂಕಾರಿ ನಡೆ ಇದೆಯಲ್ಲ, ಅಂದ್ರೆ ಮುಂದಾಲೋಚನೆ ಇಲ್ಲದೆ ಅಮೆರಿಕ ಸರ್ಕಾರ ಮಾಡುತ್ತಿರುವಂತಹ ತಪ್ಪುಗಳಿದೆಯಲ್ಲ, ಇದರ ಪರಿಣಾಮ ಏನಾಗ್ತಾ ಇದೆ ಕೇಳಿದ್ರೆ ಭಾರತ ಮತ್ತು ಚೈನಾ ಜೊತೆಗೆ ರಷ್ಯಾ ಈ 3 ದೇಶಗಳು ಮತ್ತಷ್ಟು ಹತ್ತಿರ ಆಗ್ತಾ ಇದ್ದಾವೆ. RICಯನ್ನ ಪುನಃ ಸ್ಥಾಪಿಸುವ ಬಗ್ಗೆ 3 ದೇಶಗಳು ಒಮ್ಮತದ ನಿರ್ಧಾರಕ್ಕೆ ಬರ್ತಾ ಇದ್ದಾವೆ. ಇದರ ಪರಿಣಾಮ ಏನು ಕೇಳಿದ್ರೆ, ಅಮೆರಿಕ ಈಗ ಮಾಡ್ತಿರುವಂತಹ ತಪ್ಪಿಗೆ ಭವಿಷ್ಯದಲ್ಲಿ ಭಾರಿ ಬೆಲೆ ತೆರಬೇಕಾದಂತಹ ಪರಿಸ್ಥಿತಿ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಮಿತ್ರರೇ, ಅಮೆರಿಕದ ಈ ರೀತಿಯ ಬೆದರಿಕೆಗಳು, ಈ ಟ್ರೇಡ್ ಟಾಕ್ಸ್ ವಿಫಲತೆ ಆಗ್ತಿರೋದು, ಇದೆಲ್ಲದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.